ಫೋನ್ ಹಾಸ್ಪಿಟ್ಲಿಗೆ ಯಾರು ಕಿತ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತೇಳಿ ನನಗೆ ಫೋನ್ ಮಾಡಿದೆ. ಹಾಸ್ಪಿಟ್ಲಿಗೆ ಯಾಕೆ ಕಿತ್ಕೊಂತಾರೋ ಫಸ್ಟ್ ಎಲ್ಲಿಯಾದ್ರಂತ ಹುಡುಕ ಅಂತಂದು ಅವಾಗಿದ್ದಾನ ಎಲ್ಲ ಹುಡುಕಿನಿ ಸಿಕ್ತಿಲ್ಲ ಅಂತಂದು. ಆಮೇಲೆ ನಾನು ಇನ್ನೊಂದು ಸರಿ ಮತ್ತೆ ಮಾಡಿದಾಗಲೇ ಇದಾರೇನೋ ಅಂದು ಇಲ್ಲ ಕಣ ಎಲ್ಲ ರಿಜಿಸ್ಟರೆಲ್ಲ ಚೆಕ್ ಮಾಡ್ತಾಯಿದ್ದೀನಿ ಸಿಕ್ಕಿಲ್ಲ ಅಂತಂದು. ಅವಾಗ ಮತ್ತೆ ಇನ್ನೊಂದು ಸರಿ ಮಾಡ್ದೆ. ಅಲ್ಲೇ ಫೋನು ಸಿಕ್ತಿಲ್ಲ ಅಂತೀಯ ಮತ್ತು ಇಲ್ಲಿ ಬೇಕಾದ್ರೆ ಇಲ್ಲಿ MLC ನವೀನಣ್ಣ ಅವ್ರೆಲ್ಲ ಇದ್ದಾರೆ, ನಾನು ಸಮಾವೇಶದಲ್ಲಿದ್ದೀನಿ, ಫೋನ್ ಯಾರು ಕಿತ್ಕೊಂಡ್ರೆ ಸಾಹೇಬ್ರ ಕೈಲಿ ಫೋನ್ ಮಾಡಿಸಿ ಕೂಡ ಕೇಳಿಸ್ತೀನಿ ಬೇಕಾರೆ ಹೇಳಪ್ಪ ಅಂದು. ತಡಿ CC ಕ್ಯಾಮ್ರಾ ಚೆಕ್ ಮಾಡಿಸ್ತಾಯಿದ್ದೀನಿ ಅಂತಂದು. ಆಯ್ತಪ್ಪ ಅಂತಂದು ನನ್ನ ಕರೆದ. ಇಲ್ಲಪ್ಪ ನಂತ ವೆಹಿಕಲ್ ಇಲ್ಲ, TT ಗಾಡಿ ಮಾಡ್ಕೊಂಡು ಮೆಂಬರ್ಸ್ ಅಷ್ಟು ಚೆನ್ನಾಗಿ ಬಂದಿದ್ದೀವಿ, ನಾನು ಒಬ್ಬನೇ ಬರೋಕ್ಕಲ್ಲ ಅಲ್ಲಿಗೆ, ಇನ್ನದೇನು ನೋಡು ಅಂತಂದು. ಆಮೇಲೆ 14 ಲಕ್ಷ ದುಡ್ಡು ತಂದರು. ಇಲ್ಲಿ ಯಾರ್ಯಾರು ವಸಂತ ಮಾಮ ಅವ್ರಿಗೆಲ್ಲ ಸಾಲ ಕೊಡಬೇಕಾಯ್ತು. ದುಡ್ಡು ತಂದ್ರೆ ಕಣೆ ಹಂಗಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಯಾಕೆ ಕೊಡಪ್ಪ ಒಳ್ಳೆಯದಲ್ಲ ದುಡ್ಡು ತಂದರೆ ಅಂದಮೇಲೆ ಬೆಂಗಳೂರು ಲೆವೆಲ್ಲ ಹೇಳಿರೋದು ಕಷ್ಟ ಅಂತೆಲ್ಲ ಹೇಳಿದೆ ಸರ್. ಹೇಳಾದ್ಮೇಲೆ ಮತ್ತೆ ಕೊನೆಗೆ ನನಗೆ ಮತ್ತೆ ಇನ್ನೊಂದು ಸರಿ ಮತ್ತೆ ನಾನು ಸಂಜೆ ಮಾಡಿದೆ ಅವನೇ ಮತ್ತು ನಾನು ಬರೋಕ್ಕಲ್ಲಪ್ಪ ಹೋಗ್ತಾಯಿದ್ವಿ ವೆಹಿಕಲ್ ಅಂತ ಓನ್ ವೆಹಿಕಲ್ ಇದ್ದು ನಾನು ಬರ್ತಿದ್ದೆ, ಬೇರೆ TTಯಲ್ಲಿ ಬಂದು ಮೆಂಬರ್ ಸ್ಕೂಲ್ಗೆ ಇತ್ತಲ್ವ ಅಂತೇಳಿ ನಾನು ಊರಿಗೆ ಬಂದೆ ಸರ್. ಊರಿಗೆ ಬಂದು ಮತ್ತೆ ರಾತ್ರಿ 9 ಗಂಟೆ 9:30 ಸಮಯ ಆಯಿತು ಅಂತ ನಾನು ಟೈಮಿಂಗ್ಸ್ ಏನು ಜಲ್ದಿ ನೋಡಲ್ಲ. ಆವಾಗ ಫೋನ್ನಾಗ ಹೇಳಿದೆ ಅಯ್ಯಪ್ಪ ಏನಾಯ್ತು ಅಂತ. ಎಲ್ಲ ಮಿಸ್ಸಿಂಗ್ ಎಲ್ಲ ಕಂಪ್ಲೇಂಟ್ ತಗೊಂಡಿದ್ದಾರೆ, ಪೊಲೀಸ್ನವ್ರು ನಮ್ಮನ್ನು ಇಲ್ಲಿ ಕಂಪ್ಲೇಂಟ್ ತಡೆ ಹೇಳ್ತಾನೆ ಆಮೇಲೆ ಅಂತಂದು. ಸರಿ ಮತ್ತೆ ರಾತ್ರಿ 9 ಗಂಟೆ ನಿನ್ನೆ ರಾತ್ರಿ ಮತ್ತೆ ರಾತ್ರಿ ನಾವು 9:30 9:45 ಆಯಿತು. ನಮ್ಮೂರಾಗ ಒಂದು ಅಜ್ಜಿ ತೀರೋಯ್ತು. ಅಲ್ಲಿ TT ಇಳ್ದೆ ನಾವು ಅಜ್ಜಿ ನೋಡಿಬಿಟ್ಟು ಸೀದಾ ಮನೆಗೆ ಬಂದು ಮತ್ತೆ ಮಾಡಿದೆ. ಈ ಊಟ ಗಿಟ್ಟಕ್ಕೆ ಹೆಂಗೆ ಮಾಡ್ಕೊಂಡ್ರಪ್ಪ ವಸಂತ ಅಂತೇಳಿ ನಮ್ಮ ಅವ್ರ ಮಾವ ಇದ್ದು ಅವ್ರ ಮಾವ ನಮಗೂ ಅವ್ರಿಗೆಲ್ಲ ಸಂಪರ್ಕ ಇಲ್ಲ. ಅವಾಗ ಅವನಿಗೆ ಹೇಳಿದೆ ಕೂಡ ಇಲ್ಲಿ ವಸಂತ ಅಣ್ಣ ಅನ್ನೋದು ಫೋನ ಅಂತಂದು. ಇಲ್ಲೇ ಅಪ್ಪ ಬೆಂಗಳೂರು ಈಗ ಅದೇನಾಗುತ್ತೋ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರೆ ಊಟ ಮಾಡಿ ಆರಾಮಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಏನಾದರೂ ನೋಡೋಣ, ಹೊತ್ತು ಮುಂಚೆ ಬೇಕಾದ್ರೆ ನಾವು ಬರ್ತೀವಿ ಅಂತ ಹೇಳಿ ಬೆಳಗ್ಗೆ ಒಂದು 7:45ಗೆ ನಾನು ಮತ್ತೆ ಫೋನ್ ಮಾಡಿದೆ. ಏನಂತ ಅಕ್ಷಯ್ ಮತ್ತು ರಾತ್ರಿ ಎಲ್ಲ ಇದ್ರಲ್ಲಪ್ಪಲ್ಲಿ ಏನು ಮಾಡ್ಕೊತಿದಾರ ಅಂತಂದು. ಈಗ ನಮ್ಮನ್ನು ಪೊಲೀಸ್ನವ್ರು ರೂಮ್ ಮಾಡಿ ಇಟ್ಟಿದ್ರಿಲ್ಲೇ ಈಗ ಕರಿತಾಯಿದ್ರೆ ಅಲ್ಲಿ ಹೋಗ್ತಿದ್ವಿ ಕಣಪ್ಪ. ಸರಿ ಹೋಗಪ್ಪ ಅಂತ ಮತ್ತೆ ರಿಟರ್ನ್ ಇನ್ನೊಂದು ಸರಿ ಮಾಡಿದೆ. ಅವಾಗ ನಾನು ಫೋನ್ ಎತ್ತಲಿಲ್ಲ. ಇವತ್ತು ಬೆಳಿಗ್ಗೆ ಇಷ್ಟು ಮಾತ್ರ ನನಗೆ ಗೊತ್ತು. ಈಗ ಬೆಂಗಳೂರಿಗೆ ಈ 90 ಹೋಗಿದ್ನ ಅಥವಾ ಒಂದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ? ಇಲ್ಲ ಸರ್, ಅವನೇನಂತ ಹೇಳ್ದೆ ನಮಗೆ, ಅವನು ಎಲ್ಲರಿಗೂ ಫೋನ್ ಮಾಡಿದ್ರೆ ಅವ್ವ ಅಪ್ಪಾಜಿ ಅಮೃತ ಬೆಂಗಳೂರಿಗೆ ಹೋಗಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಜಯದೇವ್ ಹಾಸ್ಪಿಟ್ಲಿಗೆ ತೋರಿಸಿ ಬರ್ತೀನಿ ಅಂತ ಹೋಗಿದ್ರು. ಅವ್ರು ಯಾರು ಫೋನಿಗೆ ಸಿಕ್ತಿಲ್ಲ. ಅಮೃತ ಯಾವುದೋ ಬೇರೆ ನಂಬರ್ ಫೋನ್ ಮಾಡಿದ್ದಾಳೆ ಅಂತ ಹೇಳ್ತು. ಇಲ್ಲ ಬೇರೆ ನಂಬರಿಗೆ ಮಾಡಿದ್ರೆ ನೀನು ಆ ನಂಬರಿಗೆ ಮಾಡಲ್ಲ ಅಂತ ನನ್ನ ಸಲಹೆ ನಾನು ಕೊಟ್ಟು ಅದೆಲ್ಲ ಹೈದ್ರಾಬಾದ್ ತೋರಿಸ್ತೈತೆ ಮಾಡಿದರೆ ಅವ್ನು ಸ್ವಿಚ್ ಆಫ್ ಮಾಡ್ಕೊತಾನೆ ಹಂಗೆ ಹಿಂಗೆ ಅಂತ ಹೇಳಿ